ನಮಸ್ಕಾರ ಫ್ರೆಂಡ್ಸ್. ಟೈಟಾನ್ ಒನ್ ಆಫ್ ದ ಮಲ್ಟಿ ಬ್ಯಾಗರ್ ಕಂಪನಿ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಈ ಕಂಪನಿಯಿಂದ ರಾಕೇಶ್ ಜಿಂದಾಲ್ ಅವರಷ್ಟು ಜಾಸ್ತಿ ರಿಟರ್ನ್ ಅನ್ನು ಬೇರೆ ಯಾರು ಮಾಡೋಕೆ ಆಗೇ ಇಲ್ಲ. ಸೊ ಇನ್ ದ ಲಾಸ್ಟ್ 1 ಮಂತ್ ಟೈಟಾನ್ ಕಂಪನಿಯ ಶೇರ್ ಪ್ರೈಸ್ ಆಲ್ಮೋಸ್ಟ್ 12% ಕರೆಕ್ಷನ್ ಆಗಿದೆ. ಸೊ ಈ ಕರೆಕ್ಷನ್ಗೆ ಮೇಜರ್ ಫ್ಯಾಕ್ಟರ್ಸ್ ಗಳು ಏನು, ಸೊ ಯಾವ ಫ್ಯಾಕ್ಟರ್ಸ್ ಗಳಿಂದ ಈ ಪ್ರೈಸ್ ಇಷ್ಟೊಂದು ಕರೆಕ್ಷನ್ ಅಲ್ಲಿ ಯಾಕೆ ಬಂತು, ಸೊ ಆಸ್ ಎ ರಿಟೇಲ್ ಇನ್ವೆಸ್ಟರ್ಸ್ ನಾವು ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಟೈಟಾನ್ ಕಂಪನಿಯಲ್ಲಿ ನಾವು ಇನ್ಕ್ರೀಸ್ ಮಾಡಬಹುದಾ, ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋ ಜನ ಇದನ್ನ ನಾವು ಯಾವ ರೀತಿ ತಗೋಬಹುದು, ಮತ್ತೆ ನೀವು ಆಸ್ ಎ ಇನ್ವೆಸ್ಟರ್ ಆಗಿದ್ರೆ ಇನ್ನು ನೀವು ಮುಂದೆ ಏನ್ ಮಾಡಬೇಕು, ಕಂಪ್ಲೀಟ್ ಆಗಿ ಅದರ ಮೇಲೆ ನಾನು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನಾನಿಲ್ಲಿ ಸ್ಕ್ರೀನ್ ಮೇಲೆ ಶೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಟೈಟಾನ್ ಶೇರ್ ಪ್ರೈಸ್ ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಇದು ಇನ್ ದ ಲಾಸ್ಟ್ 1 ಮಂತ್ ಇಟ್ ಹ್ಯಾಸ್ ಫಾಲನ್ ಡ್ರಾಸ್ಟಿಕಲಿ, ಲೈಕ್ ಸಡನ್ ಒಂದು ರೆಡ್ ಕ್ಯಾಂಡಲ್ ನಮಗೆ ಕಾಣಿಸ್ತಾ ಇದೆ. ಅಂಡ್ ಇಟ್ ಹ್ಯಾಸ್ ಟು ಇಲ್ಲಿ ನೋಡಕ್ ಹೋದ್ರೆ ತುಂಬಾ ಲಾರ್ಜ್ ವ್ಯಾಲ್ಯೂಮ್ ಕೂಡ ಇದೆ. ಸೊ ಯಾಕೆ ಇಷ್ಟೊಂದು ಇನ್ವೆಸ್ಟರ್ಸ್ ಸಡನ್ಲಿ ಈ ಸ್ಟಾಕ್ ಅನ್ನ ಇಷ್ಟೊಂದು ಸೆಲ್ ಮಾಡ್ತಿದ್ದಾರೆ, ಸೊ ಇದನ್ನ ನಾವು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಅನ್ನ ಮಾಡೋಣ. ಸೊ ಮೇಜಾರಿಟಿ ಆಗಿ ನಾನು ರಿಸರ್ಚ್ ಮಾಡಿದ್ರ ಪ್ರಕಾರ ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅಥವಾ ತುಂಬಾ ರಿಪೋರ್ಟ್ಸ್ಗಳು ಏನ್ ಶೇರ್ ಮಾಡ್ತಿದೆ ಅಂತಂದ್ರೆ, ಗೋಲ್ಡ್ ಪ್ರೈಸ್ ಕರೆಂಟ್ಲಿ ಆಲ್ ಟೈಮ್ ಹೈ ಇರೋದ್ರಿಂದ ಇದೇ ಒಂದು ಕಾರಣಕ್ಕೆ ಮಾರ್ಜಿನ್ಸ್ ಟೈಟಾನ್ಗೆ ಎಫೆಕ್ಟ್ ಆಗುತ್ತೆ ಮುಂದೆ ಕೆಲವು ಕ್ವಾರ್ಟರ್ಸ್ಗಳಲ್ಲಿ. ಸೊ ತಮ್ಮ ಇನ್ವೆಸ್ಟರ್ಸ್ಗೆ ಅದು ಒಳ್ಳೆಯ ಪ್ರಾಫಿಟ್ಗಳನ್ನು ಅದು ತಂದು ಕೊಡೋಕ್ಕಾಗಲ್ಲ. ಸೊ ಮಾರ್ಜಿನ್ಸ್ ಮುಂದೆ ಪ್ರಾಬ್ಲಮೆಟಿಕ್ಲಿ ಎಫೆಕ್ಟ್ ಆಗೋದ್ರಿಂದ ಸೊ ಅದಕ್ಕೆ ತುಂಬಾ ಜನ ಇವತ್ತು ನಾಳೆ ಇರುತ್ತೋ ಇಲ್ಲ ಆ ಥರ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ನೀವೊಬ್ಬ ರಿಟೇಲ್ ಇನ್ವೆಸ್ಟರ್ಸ್ ಆಗಿದ್ರೆ ಇಲ್ಲಿ ನಾವು ಒಂದು ಒಳ್ಳೆಯ ಅಡ್ವಾಂಟೇಜ್ ಅನ್ನು ನಾವು ತಗೋಬಹುದು. ಐ ಆಮ್ ಫೀಲಿಂಗ್, ನಾನು ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ನಾನು ಮಾಡ್ತಾ ಇಲ್ಲ, ಕೇವಲ ಒಂದು ಜಸ್ಟ್ ಅನಾಲಿಸಿಸ್ ಅನ್ನು ಶೇರ್ ಮಾಡಿದೆ. ಸೊ ತುಂಬಾ ಜನ ಹೇಳ್ತಿದ್ದಾರೆ ಗೋಲ್ಡ್ ಪ್ರೈಸ್ ಇಂದ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡೋಕೆ ಹೋದ್ರೆ ಗೋಲ್ಡ್ ಪ್ರೈಸ್ ಕರೆಂಟ್ಲಿ ಆಲ್ ಟೈಮ್ ಹೈ ಇದೆ. ಬಟ್ ಯಾವಾಗ ಗೋಲ್ಡ್ ಪ್ರೈಸ್ ಏರಿದೆ ಅವಾಗ ಟೈಟಾನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ಮಾರ್ಜಿನ್ಸ್ ಎಫೆಕ್ಟ್ ಆಗುತ್ತೆ. ಮತ್ತೆ ಇದನ್ ಬಿಟ್ಟು ಇವಾಗ ಗೋಲ್ಡ್ ಪ್ರೈಸ್ ಅಲ್ಲಿ ಟೈಟಾನ್ ಮೇನ್ ಬಿಸ್ನೆಸ್ ಏನಾಗಿತ್ತಪ್ಪ ಅಂತಂದ್ರೆ, ನೀವು ಇಲ್ಲಿ ತನಿಷ್ಕ್ ಇವೆಲ್ಲ ಏನಿದೆಲ್ಲ ಗೋಲ್ಡ್ ಬಿಸ್ನೆಸ್, ಸೊ ಟೈಟಾನ್ ಅಲ್ಲಿ ಇತ್ತು. ಬಟ್ ಇವಾಗ ಸಿಂಕೋ ಗೋಲ್ಡ್, ಆದಿತ್ಯ ಬಿರ್ಲಾ, ಸೊ ಈ ರೀತಿ ಬೇರೆ ಬೇರೆ ಕಂಪನೀಸ್ಗಳು ಗೋಲ್ಡ್ ಬಿಸ್ನೆಸ್ ಅಲ್ಲಿ ಬರೋದ್ರಿಂದ ಸ್ವಲ್ಪ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದು ಕೂಡ ಕಳ್ಕೊತಾ ಇದೆ. ಸೊ ನೀವು ಇಲ್ಲಿ ಈ ಚಾರ್ಟ್ ಅನ್ನ ನೀವು ನೋಡ್ಸಕ್ ಹೋದ್ರೆ ನಾನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ಇಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಸೊ ಇದು ನೀವು ಟೈಟಾನ್ ಚಾರ್ಟ್ ಇಲ್ಲಿ ನೋಡ್ಬೋದು. ಸೊ ಇದು ಅದೇ ರೀತಿ ನಾನು ನಮ್ಮ ಇಂಡಿಯನ್ ಗೋಲ್ಡ್ ಚಾರ್ಟ್ ಅನ್ನ ಇಲ್ಲಿ ಕೂಡ ಓಪನ್ ಅನ್ನ ಮಾಡಿದ್ದೇನೆ. ಸೊ ನೀವು ಪ್ರೆಸೆಂಟ್ಲಿ ಇಟ್ ಈಸ್ ಎಟ್ ದ ಆಲ್ ಟೈಮ್ ಹೈ. ಸೊ ಇದೇ ರೀತಿ ಇದು ಇಲ್ಲಿ ಕಂಟಿನ್ಯೂ ಆಗೋಕೆ ಆಗೋದೇ ಇಲ್ಲ. ಸೊ ಒಂದಲ್ಲ ಒಂದಿನ ಇದು ಕೂಡ ಕರೆಕ್ಷನ್ ಅನ್ನ ಆಗೇ ಆಗುತ್ತೆ. ಸೊ ಯಾವ ರೀತಿ ನಮ್ಮ ಸ್ಟಾಕ್ಸ್ ಕರೆಕ್ಟ್ ಆಗುತ್ತೆ, ಸೊ ಅದೇ ರೀತಿ ಇದು ಕೂಡ ಇಲ್ಲಿ ಕರೆಕ್ಷನ್ ಆಗ್ಬೋದು ತಾನೆ. ಸೊ ಇಲ್ಲಿ ನೀವು ನೋಡ್ಬೋದು ಗೋಲ್ಡ್ ಇಲ್ಲಿ ಕರೆಂಟ್ಲಿ ಜಾಸ್ತಿ ಆಗಿತ್ತು, ನಂತರ ಇಲ್ಲಿ ಕರೆಕ್ಷನ್ ಅನ್ನ ತಗೋತು. ಸೊ ಅದೇ ರೀತಿ ಇಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ PPT ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಇದು ಗೋಲ್ಡ್ ಚಾರ್ಟ್ ಅಂಡ್ ದಿಸ್ ಇಸ್ ಟೈಟಾನ್ ಚಾರ್ಟ್. ಸೊ ಇದನ್ನ ನೀವು ಎರಡು ಸ್ವಲ್ಪ ನೀಟಾಗಿ ಗಮನಿಸಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಇಟ್ ಈಸ್ ಆಲ್ಮೋಸ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಅನಿಸ್ತಿದೆ ತಾನೆ. ಸೊ ಯಾವಾಗ ಗೋಲ್ಡ್ ಪ್ರೈಸ್ ಏರ್ತಾ ಹೋಗಿದೆ ಅವಾಗ ಟೈಟಾನ್ ಶೇರ್ ಪ್ರೈಸ್ ಕಮ್ಮಿ ಆಗ್ತಾ ಹೋಗ್ಬೋದು. ಸೊ ಅದನ್ನ ನಾವು ಇಲ್ಲಿ ಪ್ರತಿ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಾವು ಅದನ್ನ ಅಬ್ಸರ್ವ್ ಮಾಡ್ಬೋದು. ವೆದರ್ ಇಟ್ ಈಸ್ ಇನ್ ದ 2023 ಅಲ್ಲಿ ಗೋಲ್ಡ್ ಪ್ರೈಸ್ ತುಂಬಾನೇ ಜಾಸ್ತಿ ಆಗಿತ್ತು. ಸೊ ಇಲ್ಲಿ ನೀವು ನೋಡ್ಬೋದು 2023 ನಮ್ಮ ಟೈಟಾನ್ ಶೇರ್ ಪ್ರೈಸ್ ಕೂಡ ಕಡಿಮೆ ಬಂತು. ಸೊ ಇನ್ ದ ಲಾಂಗ್ ರನ್ ಯಾವಾಗ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಸ್ವಲ್ಪ ಮಾರ್ಜಿನ್ಸ್ ಎಫೆಕ್ಟ್ ಆಗಿ ಟೈಟಾನ್ ಪ್ರೈಸ್ ಕೂಡ ಕಡಿಮೆ ಬಂತು. ಇದು ಎಲ್ಲಾ ರೀತಿಯ ಬಿಸ್ನೆಸ್ ಅಲ್ಲಿ ಈ ತರ ಆಗೋದು ಸಹಜ. ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ಇದರಿಂದ ಏನ್ ಪಡ್ಕೋಬಹುದು ಅಂತಂದ್ರೆ, ಸೊ ನೀವು ಟೈಟಾನ್ ಅನ್ನ ನೀವು ಇಲ್ಲಿ ಕಂಪ್ಯಾರಿಸನ್ ಮಾಡಕ್ ಹೋದ್ರೆ ಟೈಟಾನ್ ಇಲ್ಲಿ ನೀವು ಚಾರ್ಟ್ ಅನ್ನ ನೋಡಿದ್ರೆ ಆಲ್ರೆಡಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಇನ್ ದ ಲಾಸ್ಟ್ 1 ಮಂತ್ ಪಿ ರೇಷಿಯೋ ಆಫ್ ಟೈಟಾನ್ ವಾಸ್ 1 ಇಯರ್ ನೋಡೋಣ. ಓಕೆ, ಇಟ್ ವಾಸ್ ಟ್ರೇಡಿಂಗ್ 100 PE. ಸೊ ಅಟ್ ದಟ್ ಟೈಮ್ ನನ್ಗೆ ಅನ್ಸಿತ್ತು ಇದು ಸ್ವಲ್ಪ ಓವರ್ ವ್ಯಾಲಿಡ್. ಸೊ ಎನಿ ಹೌ ಯಾವಾಗ ಕಂಪನಿಯ ಶೇರ್ ಪ್ರೈಸ್ ಓವರ್ ವ್ಯಾಲ್ಯೂ ಆಗುತ್ತೆ ಅದು ಒನ್ ಟೈಪ್ ಆಫ್ ಕರೆಕ್ಷನ್ಗೆ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಇಟ್ಸ್ ಎ ಸ್ಮಾಲ್ ಕರೆಕ್ಷನ್ ಇನ್ ದ ಮಾರ್ಕೆಟ್. ಸೊ ಇಲ್ಲಿ ನೀವು 3 ಇಯರ್ PE ನೀವು ನೋಡಕ್ ಹೋದ್ರೆ ಆಲ್ಮೋಸ್ಟ್ ಇಟ್ ಇಸ್ 90, ಬಟ್ ಕರೆಂಟ್ಲಿ ಇಟ್ ಈಸ್ ಇನ್ ದ 83 PE, ವಿಚ್ ಇಸ್ ಗುಡ್ ಫಾರ್ ಟೈಟಾನ್. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಾನು ನಿಮ್ಗೆ ಇಲ್ಲಿ ಏನ್ ಹೇಳಕ್ ಹೇಳ್ತೇನೆ ಅಂದ್ರೆ,
ಸೊ ಕರೆಂಟ್ಲಿ ಅದರ ಶೇರ್ ಪ್ರೈಸ್ ಆಲ್ಮೋಸ್ಟ್ 200 ಡೇಸ್ ಮೂವಿಂಗ್ ಎವರೇಜ್ ಗಿಂತ ಕಡಿಮೆ ಬಂದಿದೆ. ಸೊ ರಿಸರ್ಚ್ ಪ್ರಕಾರ ಯಾವ್ದಾದ್ರು ಒಂದು ಶೇರ್ ಪ್ರೈಸ್ ಏನಾದ್ರು 200 ಡೇಸ್ ಮೂವಿಂಗ್ ಎವರೇಜ್ ಗಿಂತ ಕಡಿಮೆ ಬಂತಂದ್ರೆ ಇಟ್ಸ್ ಎ ಬ್ಯಾಡ್ ಫಾರ್ ದಟ್ ಕಂಪನಿ. ಅದಕ್ಕೋಸ್ಕರ ತುಂಬಾ ಜನ ಅದನ್ನ ಎಮೋಷನಲ್ಸ್ ಅಲ್ಲಿ ಸೆಲ್ ಗಳನ್ನ ಮಾಡ್ತಾರೆ. ಬಟ್ ಇದು ಫಸ್ಟ್ ಟೈಮ್ ಅಲ್ಲ ಟೈಟಾನ್ ಈ ರೀತಿ ಕಡಿಮೆ 200 ಡೇಸ್ ಮೂವಿಂಗ್ ಅಂತ ಎವರೇಜ್ ಅಲ್ಲಿ ಬಂದ. ಸೊ ನೀವು 5 ಇಯರ್ ಎವರೇಜ್ ಅನ್ನ ನೋಡ್ಬೋದು. ಸೊ ಇನ್ ದ 2023 ಇದು ಬಂದಿತ್ತು, ಕೋವಿಡ್ ಟೈಮ್ ನಲ್ಲಿ ಕೂಡ ಬಂದಿದ್ದು. ಸೊ ನೀವು ಮ್ಯಾಕ್ಸ್ ಚಾರ್ಟ್ ಅನ್ನ ನೀವು ನೋಡಕ್ ಹೋದ್ರೆ ಇಲ್ಲೆಲ್ಲ ನೀವು ನೋಡ್ಬೋದು ಆಫ್ಟರ್ 2019 ಆಗಿರ್ಬೋದು, ಇಲ್ಲಿ 18 ಆಗಿರ್ಬೋದು, ಮತ್ತೆ ಇಲ್ಲಿ 16 ಆಗಿರ್ಬೋದು. ಪ್ರತಿ ಒಂದು ಟೈಮಲ್ಲಿ 200 ಡೇಸ್ ಮೂವಿಂಗ್ ಎವರೇಜ್ಗಿಂತ ಅದರ ಪ್ರೈಸ್ ಕಡಿಮೆ ಬಂದಿದೆ ತಾನೆ. ಸೊ ಆಮೇಲೆ ಬಂದಾದ್ಮೇಲೆ ಅದು ಅಗೇನ್ ಇಟ್ ಕೇಮ್ ಬ್ಯಾಕ್ ವೆರಿ ವೆಲ್. ಸೊ ನಾನ್ ಏನ್ ಹೇಳೋಕೆ ಇಲ್ಲಿ ಇಷ್ಟಪಡ್ತಿದ್ದೇನೆ ಅಂದ್ರೆ ಇವತ್ತು ಟೈಟಾನ್ ಓಕೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಆಗಿದೆ ಬಿಕಾಸ್ ಆಫ್ ಗೋಲ್ಡ್ ಪ್ರೈಸ್. ಬಟ್ ಗೋಲ್ಡ್ ಪ್ರೈಸ್ ಇದೇ ರೀತಿ ಏರ್ತಾ ಹೋಗಲ್ಲ, ಒಂದಲ್ಲ ಒಂದಿನ ಅದು ಕೂಡ ಕನ್ಸಾಲಿಡೇಷನ್ ಅಲ್ಲಿ ಬರುತ್ತೆ. ಸೊ ಆ ಟೈಮ್ಗೋಸ್ಕರ ನಾವು ವೇಟ್ ಮಾಡಬೇಕು. ನೀವೊಬ್ಬರ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ದಿಸ್ ಈಸ್ ದ ಬೆಸ್ಟ್ ಟೈಮ್. ಯಾಕೆ ಅಂತಂದ್ರೆ ಟೈಟಾನ್ ಇಟ್ಸ್ ಎ ಫಂಡಮೆಂಟಲಿ ವೆರಿ ಗುಡ್ ಕಂಪನಿ. ಇದು ಪಾಸ್ಟ್ 20 ಇಯರ್ಸ್ ಅಲ್ಲಿ ಯಾವ ರೀತಿ ಗ್ರೋತ್ ಪೊಟೆನ್ಷಿಯಲ್ ನ ಇಟ್ಕೊಂಡಿತ್ತು, ಅಪ್ಕಮಿಂಗ್ 20 ಇಯರ್ಸ್ ಅಲ್ಲಿ ಕೂಡ ಅದೇ ಗ್ರೋತ್ ಪೊಟೆನ್ಷಿಯಲ್ ನ ಇಟ್ಟುಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಟೈಟಾನ್ ಕೇವಲ ಗೋಲ್ಡ್ ಬಿಸ್ನೆಸ್ ನಲ್ಲಿ ಅಷ್ಟೇ ಇಲ್ಲ. ಸೊ ನೀವು ಇದನ್ನ ಇಲ್ಲಿ ನೀವು ನೋಡಕ್ ಹೋದ್ರೆ ಟೈಟಾನ್ ಯಾವ ಕಂಪನೀಸ್ಗಳಲ್ಲಿ ಮತ್ತೆ ಅದರ ಏನೇನನ್ನ ಸೇಲ್ ಮಾಡುತ್ತೆ ಇಲ್ಲಿ ನೋಡಿದ್ರೆ ಸೊನಾಟಾ ಒನ್ ಆಫ್ ದಿ ಪಾಪ್ಯುಲರ್ ಬ್ರ್ಯಾಂಡ್, ಅದನ್ನ ನಾವು ಇಲ್ಲಿ ನೋಡಬಹುದು. ತನಿಷ್ಕ್ ಎವ್ರಿವನ್ ಟೈಟಾನ್ ಬಿಸ್ನೆಸ್ ಐ ಕೇರ್ ಸೆಕ್ಟರ್ ಅಲ್ಲಿ ಕೂಡ ಇದೆ. ಮತ್ತೆ ಫಾಸ್ಟ್ ಟ್ರ್ಯಾಕ್ ಒನ್ ಆಫ್ ದಿ ಫಾಸ್ಟ್ ಫ್ಯಾಷನ್ ವಾಚ್ ಸೆಗ್ಮೆಂಟ್ ಆಗಿರೋದು. ಮತ್ತೆ ಟೈಟಾನ್ ಸ್ಕಿನ್ ಅಂತಂದ್ರೆ ಪರ್ಫ್ಯೂಮ್ ಸೆಕ್ಟರ್ ಅಲ್ಲಿ ಕೂಡ ಟೈಟಾನ್ ಬಂದಿದೆ. ಅಂಡ್ ದೇ ಆರ್ ಲಾಂಚಿಂಗ್ ಮಿಯಾ, ತುಂಬಾ ಬೇರೆ ಬೇರೆ ಸೆಕ್ಟರ್ಸ್ ಗಳಲ್ಲಿ ಟೈಟಾನ್ ತನ್ನ ಛಾಪನ್ನ ಮೂಡಿಸ್ತಾ ಇದೆ. ಸೊ ಇದರಿಂದ ಟೈಟಾನ್ಗೆ ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂದ್ರೆ ಅವರು ತಮ್ಮ ಡೈವರ್ಸಿಫಿಕೇಶನ್ ನ ಮಾಡ್ತಾ ಇದ್ದಾರೆ. ಸೊ ನಾನಿಲ್ಲಿ ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಓಕೆ, ಬಟ್ ಇನ್ ದ ನೆಕ್ಸ್ಟ್ 2 or 3 quarters ನಲ್ಲಿ ಗೋಲ್ಡ್ ಪ್ರೈಸ್ ಮತ್ತೆ ಕನ್ಸಾಲಿಡೇಷನ್ ನಲ್ಲಿ ಬರುತ್ತೆ. ಟೈಟಾನ್ ತನ್ನ ಶೇರ್ ಪ್ರೈಸ್ ಮತ್ತೆ ಕೆಲವು ಒಂದು ವರ್ಷದಲ್ಲಿ ಅಥವಾ 2-3 ಕ್ವಾರ್ಟರ್ಲಿ ಇವತ್ತು ನಾಳೆ ಆಗುತ್ತೋ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಹೇಳೋ ಉದ್ದೇಶ ಏನಪ್ಪಾ ಅಂತಂದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನೀವೇನಾದ್ರೂ ಆಗಿದ್ರೆ ಇಟ್ ಈಸ್ ದ ಬೆಸ್ಟ್ ಟೈಮ್ ಟು ಅಕ್ಯುಮುಲೇಟ್. ಸೊ ನಿಮಗೆ ಎಷ್ಟಾಗುತ್ತಲ್ಲ ಅಷ್ಟು ನೀವು ಟೈಟಾನ್ ಅನ್ನ ಬೈ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋದಿಂದ ಏನಾದರೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಹಿತಿ ಸಿಕ್ಕಿದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.